ನರೇಂದ್ರ ಮೋದಿಯವರು ಮೆಟ್ರೋ ಪ್ರಯಾಣವನ್ನು ಎಲ್ಲೋ ಮಾರ್ಗದಲ್ಲಿ ಫಸ್ಟ್ ಟ್ರಿಪ್ನಲ್ಲಿ ಮಕ್ಕಳ ಜೊತೆಗೆ ಇಲ್ಲೂ ಕೂಡ ಸಂವಾದದಲ್ಲಿ ಇರೋದನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ನೋಡಿ, ಅವ್ರನ್ನ ನೋಡೋದಕ್ಕೋಸ್ಕರ ಸೇರಿರುವಂತಹ ಜನರ ಪ್ರಮಾಣ ಇದು ಮೆಟ್ರೋ ಸಂಚಾರ. RV ರಸ್ತೆಯಿಂದ ಮೆಟ್ರೋ ಟ್ರೈನ್ ಫಸ್ಟ್ ಟ್ರಿಪ್ ಹೊರಟಿದೆ. ಮಕ್ಕಳೆಲ್ಲ ಇದ್ದಾರೆ, ಅವ್ರ ಜೊತೆಗೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಕೇಳಿರ್ತಾರೆ, ಮೆಟ್ರೋ ಬರೋದ್ರಿಂದ ಏನು ಲಾಭ ಆಗುತ್ತೆ, ಹೇಗೆ ಕನೆಕ್ಟಿವಿಟಿಯಲ್ಲಿ ಬೆಸ್ಟ್ ಯಾವುದು ಅಂತೆಲ್ಲ ಕೇಳಿರ್ತಾರೆ. ಮಕ್ಕಳ ಜೊತೆಗೆ ಮಾತಾಡ್ತಾ ನೋಡಿಲಿ ಸೇರಿರುವಂತಹ ಜನರತ್ತ ಕೈ ಬೀಸಬೇಕಾದ್ರೆ ಅಲ್ಲಿರೋ ಜನರಿಗೆ ಆಗಿರುವಂತಹ ಖುಷಿ ನೋಡಿ. ಅಲ್ಲಿ ಕೆಲ ಸೆಕೆಂಡ್ಗಳ ಗ್ಲಿಮ್ಸ್ ಅಷ್ಟೇ. ಇದನ್ನೇ ನಾವು ಸ್ಟ್ರೆಸ್ ಮಾಡ್ತಾ ಇದ್ದು, ಅಭಿಮಾನ ಅಂದರೆ ಹಿಂಗೆ ತೋರಿಸ್ತಾರೆ ಅಂತ. ಪುಟಾಣಿ ವಿದ್ಯಾರ್ಥಿಗಳು ಕೂಡ ಸಂವಾದದಲ್ಲಿ ತೊಡಗಿಕೊಂಡಿರೋದನ್ನು ನೋಡ್ತಾ ಇದ್ದೀರಾ. ಪ್ರಶ್ನೆ ಉತ್ತರ, ಯಂಗ್ ಮೈಂಡ್ಸೆಟ್ಸ್ ಏನು ಆಲೋಚನೆ ಮಾಡುತ್ತೆ, ಇದು ನನಗೆ ತಿಳ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಮತ್ತು ಏರಿಯಾ ಅಥವಾ ಜಿಲ್ಲೆಗಳ ಮಕ್ಕಳ ಮೈಂಡ್ಸೆಟ್ ಫ್ಯೂಚರನ್ನು ನೋಡೋ ನಿಟ್ಟಲ್ಲಿ ಹೆಂಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ನನ್ನ ಮಕ್ಕಳ ಜೊತೆಗೆ ಸಂವಾದದಲ್ಲಿ ಇರ್ತೀನಿ ಅಂತ ಅವ್ರು ಸುಮಾರು ಸಂದರ್ಭದಲ್ಲಿ ಹೇಳಿದ್ದಾರೆ. ಮಕ್ಕಳ ಜೊತೆಗೆ ಮಾತಾಡ್ತಾ, ನೆರೆದಿರೋರಿಗೆ ಕೈ ಬೀಸ್ತಾ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಇಡೀ ಭಾರತೀಯ ರೈಲ್ವೆ ಸಂಚಾರದಲ್ಲಿ ಮೆಟ್ರೋ ಬಿಗ್ಗೆಸ್ಟ್ ಗೇಮ್ ಚೇಂಜರ್. ಇನ್ಫ್ಯಾಕ್ಟ್ ಟ್ರೈನ್ ಸಿಸ್ಟಮ್ಗಳಲ್ಲಿ ಅಪ್ಗ್ರೇಡ್ ಟ್ರೈನ್ ಸಿಸ್ಟಮ್ ಯಾವ್ದು ಕೇಳಿದ್ರೆ ಅದು ಮೆಟ್ರೋ. 5-6 ಸಾವಿರ ಕೋಟಿ ಖರ್ಚು. ಈಗ ಸುಮ್ಮನೆ ಎಲ್ಲೋ ಲೈನ್ ಮೆಟ್ರೋಗೆ 1 ಕಿಲೋಮೀಟ್ರಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೆ ನಾನು. 1 ಕಿಲೋಮೀಟ್ರಿಗೆ 400 ಕೋಟಿ ಖರ್ಚು ಮಾಡಿದಾರಂತೆ. 1 ಕಿಲೋಮೀಟ್ರಿಗೆ 19.5 ಕಿಲೋಮೀಟರ್ ಸ್ಟ್ರೆಚ್ ಇದೆ. 1 ಕಿಲೋಮೀಟ್ರಿಗೆ 400 ಅಂದರೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗತ್ತೆ, ಏನು ಕತೆ ಅಂತ. ಇಷ್ಟೆಲ್ಲ ಸಾರ್ವಜನಿಕರಿಗೋಸ್ಕರ ಮಾಡಿರೋದು. ಸಾರ್ವಜನಿಕರಿಗೂ ಒಂದು ಜವಾಬ್ದಾರಿ ಇದೆ. ಮೆಟ್ರೋ ಮತ್ತು ವಂದೇ ಭಾರತ್ ರೈಲು ಅದನ್ನೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ. ಸರ್ಕಾರಿ ಸ್ವತ್ತು ಕೂಡ ನಮ್ಮ ಸೊತ್ತೆ ಅಂತ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಸಲ ಅದನ್ನು ಹೇಳಿದ್ದಾರೆ ಅವರು. ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಸ್ಮೈಲಿಂಗ್ ಫೇಸ್ನಲ್ಲಿ ನರೇಂದ್ರ ಮೋದಿ ಅವರ ಸಂವಾದ ಹೇಗಾಗ್ತಿದೆ ಅನ್ನೋದನ್ನ ಅವರು ಗಮನಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರ ಜೊತೆಗೆ ಅಕ್ಕಪಕ್ಕದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇರೋದನ್ನು ನೋಡ್ತಾ ಇದ್ದೀರಾ. ಹಾಗೆ ಒಂದೊಂದು ಮೆಟ್ರೋ ಸ್ಟೇಷನ್ನಲ್ಲಿ ಸೇರಿರುವಂತಹ ಜನರ ಸಂಖ್ಯೆ ಸಾವಿರ ಜನ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೋಸ್ಕರ ಒಂದೊಂದು ಸ್ಟೇಷನ್ನಲ್ಲೂ ಕೂಡ ಇರೋದನ್ನು ನೋಡ್ತಾ ಇದ್ದೀರಾ. ಕೆಲ ವಿದ್ಯಾರ್ಥಿಗಳು, ಲಕ್ಕಿ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ, ಬಿಕಾಸ್ ಸುಮಾರು ಜನ ಪಾಪ ಹೇಳ್ತಿದ್ರು ನಮಗೊಂದ್ಸಲ ನೋಡೋದಕ್ಕೆ ಅವಕಾಶ ಬೇಕು ಅಂತ. ಇವರೆಲ್ಲ ಸಂವಾದ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಪ್ರಾಬಬ್ಲಿ ಇವರು ಜನ್ರೇಷನ್ಸ್ ತನಕ ಅದನ್ನು ನೆನಪಲ್ಲಿ ಇಟ್ಕೊಳ್ತಾರೆ. ಮುಂದೆ ಇವ್ರಿಗೂ ಒಂದು 30-40 ವರ್ಷ ಆದಾಗ ನಾವು ಹಿಂದೆ ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ. ಆ ಸೌಭಾಗ್ಯ ಕೆಲ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಆಮೇಲೆ ಅಲ್ಲೂ ನೋಡ್ಬೋದು, ನೀವು ಯೂನಿಫಾರ್ಮ್ಸನ್ನು ನೋಡಿದ್ರೆ ಎಲ್ಲ ಶಾಲೆಗಳಿಂದ ಸ್ಟೂಡೆಂಟ್ಸನ್ನು ಆಯ್ಕೆ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿರೋ ಹಂಗೆ ಕಾಣಿಸ್ತಾ ಇದೆ. ತುಂಬ ಸ್ಪೆಷಾಲಿಟಿಗಳು ಎಲ್ಲೋ ಮೆಟ್ರೋ ಟ್ರೈನ್ಗೆ ಸಂಬಂಧಪಟ್ಟಂತೆ ಇದೆ. ಒಂದು ಡ್ರೈವರ್ಲೆಸ್ ಟ್ರೈನ್ ಅನ್ನೋ ಹೆಗ್ಗಳಿಕೆ. ಬೇರೆ ದೇಶದಲ್ಲಿ ನೋಡಿ ಖುಷಿ ಪಡ್ತಾ ಇದ್ವಿ ನಾವು, ಲಂಡನ್ನು, ಜಪಾನು, ಚೈನಾ ಅಂತೆಲ್ಲ. ನಮ್ಮಲ್ಲೇ ಇನ್ಮೇಲೆ ನೋಡ್ಬೋದು. ಎರಡನೇದಾಗಿ ಕಮ್ಯೂಟು, ಅಂದರೆ ಇಲ್ಲೆಲ್ಲ ವೆಹಿಕಲ್ಸನ್ನು ತೊಗೊಂಡು 2-3 ಗಂಟೆ ಟ್ರಾಫಿಕ್ನಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು ನಾವು. ಸುಮ್ಮನೆ ಅದರದ್ದು ಸಿಂಗಸಂದ್ರ, ಬೊಮ್ಮನಹಳ್ಳಿ, ಕೋನಪ್ಪನಾಗ್ರಹಾರ, ಸೆಂಟ್ರಲ್ ಸಿಲ್ಕ್ ಬೋರ್ಡು, RV ರಸ್ತೆ, ಇಲ್ಲೆಲ್ಲ ಟ್ರಾಫಿಕ್ನ ಪ್ರಮಾಣ ಗಣನೀಯವಾಗಿ ಇಳಿಕೆ ಆಗುತ್ತೆ. ನಿಮ್ಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಹಿಂದೆ ಆಗಿರುತ್ತೆ. ಅಂದರೆ ಈ ಮೆಜೆಸ್ಟಿಕ್ನಲ್ಲೆಲ್ಲ ವಿಪರೀತವಾಗಿ ಟ್ರಾಫಿಕ್ ಆಗ್ಬಿಡೋದು ಒಂದು 5-6 ವರ್ಷದ ಹಿಂದೆ, ಮೆಟ್ರೋ ಜಾಸ್ತಿ ಅವಲಂಬನೆ ಇಲ್ದಿದ್ದಾಗ. ಈಗ ಅದೆಲ್ಲ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಒಂದು 2 ಅವರ್ ಬಿಟ್ಟರೆ, 10ರಿಂದ 11 ಬಿಟ್ಟರೆ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಮೆಟ್ರೋ ಕಾರಣಕ್ಕೆ. ಒಂದು ದಿನಕ್ಕೆ 8.5 ಲಕ್ಷ ಟ್ರಾವೆಲ್ ಮಾಡ್ತಾರೆ ಮೆಟ್ರೋದಲ್ಲಿ. ಈಗ ಈ ಲೇನು ಓಪನ್ ಆಗಿರೋದ್ರಿಂದ ಇನ್ನೊಂದು 3.5ರಿಂದ 4 ಲಕ್ಷ ಜನ ಟ್ರಾವೆಲ್ ಮಾಡುವಂತಹ ನಿರೀಕ್ಷೆ ಇದೆ. ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇರುವಂತಹ ಚಿತ್ರಣ ನೋಡ್ತಾ ಇದ್ದೀರಾ. 2011ರಿಂದ ಮೆಟ್ರೋ ಟ್ರೈನ್ಗಳ ಅರಿವಿನ ಬಗ್ಗೆ, ಜನರಿಗೆ ಅದರ ಲಾಭದ ಬಗ್ಗೆ ದೆಹಲಿಯಲ್ಲಿ ನೋಡಿದ್ರು ಮೊದಲನೇದಾಗಿ. ಕರ್ನಾಟಕದಲ್ಲಿ ಸಬ್ಸಿಕ್ವೆಂಟ್ ಆಗಿ ನೋಡಿದ್ರು. ಈಗ ದೇಶದಲ್ಲೇ ಅತಿ ಹೆಚ್ಚು ಮೆಟ್ರೋ ಕನೆಕ್ಟಿವಿಟಿ ಇರುವಂತಹ 2ನೇ ರಾಜ್ಯ ಎಂಬ ಹೆಗ್ಗಳಿಕೆಯನ್ನು ಕರ್ನಾಟಕ ಪಡೆದುಕೊಳ್ತಾ ಇದೆ ಈ ಮೂಲಕ. 96 ಕಿಲೋಮೀಟರ್ಗಳ ಸ್ಟ್ರೆಚ್ಚು. ಇನ್ನು ಬಾಕಿ ಇರೋದು ಕಿತ್ತಳೆ ಮಾರ್ಗ. ಅದು JP ನಗರದಿಂದ ಕಡಬಗೆರೆಗೆ ಹೋಗುತ್ತೆ. ಅದರ ಶಂಕುಸ್ಥಾಪನೆ ಕೂಡ ಇವತ್ತಾಗುತ್ತೆ.
ಆ ಥ್ರಿಲ್ ನೋಡಿ, ನಾನು ಹೇಳಿದ್ನಲ್ಲ, ಕಾಸು ಕೊಟ್ಟು ಜನರನ್ನು ಕರೆಸಿ ಜೈ ಅನ್ನಿಸ್ಕೊಳ್ಳೋದಕ್ಕೂ ಅಭಿಮಾನದಿಂದ ಬಂದಂತಹ ಜನ ಜೈ ಅನ್ನೋದಕ್ಕೂ ವ್ಯತ್ಯಾಸಗಳು ನಮಗೆ ಹಲವು ಸಂದರ್ಭದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇತ್ತದು. ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಖುಷಿ ಇದೆ. ಇಂಟ್ರ್ಯಾಕ್ಷನನ್ನು ಮಾಡಬೇಕಾದ್ರೆ ಹಲವು ವಿಚಾರಗಳು ಎಕ್ಸ್ಚೇಂಜ್ ಆಗ್ತಾ ಇದೆ, ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಯೂಶಲಿ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ, ಈ ಶಾಲೆಗಳಿಗೆ ದಿಢೀರ್ ಅಂತ ವಿಸಿಟ್ ಕೊಟ್ಟಾಗಲೆಲ್ಲ ಅವರು ಇಂಟ್ರ್ಯಾಕ್ಷನ್ ಮಾಡ್ತಾ ಇರ್ತಾರೆ ಮಕ್ಕಳ ಜೊತೆಗೆ. ಯಾವ ನಾಯಕರು ಮಕ್ಕಳ ಜೊತೆಗೆ ಹೆಚ್ಚು ಸಂವಾದವನ್ನು ನಡೆಸ್ತಾರೆ ಅವರು ಬಹಳ ಪ್ರೀತಿಯನ್ನು ಗೆಲ್ಲಲ್ಪಡ್ತಾರೆ, ಸಂಪಾದಿಸಲ್ಪಡ್ತಾರೆ ಅನ್ನೋದು 50-60 ವರ್ಷದ ರಾಜಕಾರಣದ ಬಗ್ಗೆ ಹೆಚ್ಚಾಗಿ ನೋಡ್ಕೊಂಡು ಬಂದವರು ಗೊತ್ತಾಗತ್ತೆ.